ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ತುಮಕೂರಲ್ಲಿ ನಡೀತಿರುವಂಥ ಗ್ಯಾರಂಟಿ ಮತ್ತು ಕಂದಾಯ ಒಂದು ಇಲಾಖೆ ಒಂದು ಏನು ಬೃಹತ್ ಸಮಾವೇಶ ಏನು ನಡೆಸಬೇಕು ಅಂತ ಏನು ಕರ್ನಾಟಕ ಸರ್ಕಾರ ಇವತ್ತೇನೋ ಮಂಗಳವಾರ 19ನೇ ತಾರೀಕು 5 ತಿಂಗಳು ಮತ್ತು 2026 ಮಾಡಬೇಕು ಅಂತೇಳಿ ಏನು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಇವತ್ತೇನು ಸಮಾವೇಶ ನಡೀತಿದೆ. 2,000ಕ್ಕೂ ಹೆಚ್ಚು ಅಧಿಕ ಬಸ್ಗಳನ್ನು 13 ಜಿಲ್ಲೆಗಳ ಡಿಪೋಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ಆ ಆದೇಶದ ಪ್ರತಿ ನಮ್ಮ ಕೈಗೂ ಸಿಕ್ಕಿ ಅದನ್ನು ಓದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನೋವಾಯಿತು. ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಾರಿಗೆ ಇಲಾಖೆಯಲ್ಲಿ ಎಷ್ಟು ಸಮಸ್ಯೆಗಳಿದೆ. ಇವತ್ತು ಸಾರಿಗೆ ಇಲಾಖೆಯಲ್ಲಿ ಇವತ್ತು ಸರಿಯಾದಂಥ ಒಂದು ಡ್ರೈವರ್ ಕಂಡಕ್ಟರ್ಗಳಿಗೆ PF ಅರಿಯರ್ಸ್ಗಳನ್ನ ಕೊಡ್ತಾ ಇಲ್ಲ. ಇವತ್ತು ಎಷ್ಟು ಬಾಕಿಗಳಿದೆ. ಅದಕ್ಕೆ ಇವತ್ತು ಲೀಲಾಜಾಲವಾಗಿ ಇವತ್ತು 2,000 ಬಸ್ಗಳಿಗೆ ಇವರು ದುಡ್ಡುಗಳನ್ನ ಪೋಲ್ ಮಾಡ್ತಾರೆ. ಸಮಾವೇಶಕ್ಕೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಮಾವೇಶಕ್ಕೆ ಖರ್ಚು ಮಾಡಿ ಇಷ್ಟುದ್ದ ಬಿಡು ಭಾಷಣಗಳಿಗೆ ಅಷ್ಟುದ್ದ ದುಡ್ಡುಗಳನ್ನ ಖರ್ಚು ಮಾಡಿ ಇವತ್ತು ಏನು ಸಾಧನೆ ಮಾಡ್ತಾರೆ ಇವರು ಸರ್ಕಾರಗಳು. ಎಲ್ಲ ಒಂದು ಕಡೆ ಆಗಬೇಕಾಗಿರುವಂಥ ಕೆಲಸಗಳು ಆಗ್ತಾಯಿಲ್ಲ. ಇವತ್ತು ಇದೇ ದುಡ್ಡುಗಳನ್ನ ಇವತ್ತು ನಮ್ಮ ನೌಕರರಿಗೆ, ಸಾರಿಗೆ ನೌಕರರಿಗೆ ಕೊಟ್ಟಿದ್ದರೆ ಇವತ್ತು ಎಷ್ಟು ಕುಟುಂಬಗಳು ಉಳಿತಾಯ ಆಗ್ತಾಯಿತ್ತು, ಅವ್ರ ಕುಟುಂಬದ ರಕ್ಷಣೆಗಳು ಆಗ್ತಾಯಿತ್ತು. ಇವತ್ತು ಎಷ್ಟು ಬೀದಿಗಳು ಬಂದ್ಬಿಟ್ಟಿದ್ದಾರೆ ಇವತ್ತು ಸಾರಿಗೆ ಇಲಾಖೆಯ ನೌಕರರು. ಇವತ್ತು ಈ ಒಂದು ಆದೇಶಗಳನ್ನ ಹೊರಡಿಸಿ ಇವತ್ತು ಏನು ತಾವೇನೋ ಸಾಧನೆ ಮಾಡಿಬಿಟ್ಟಿದ್ದೀವಿ, ನಾವು ದೊಡ್ಡ ಒಂದು ಕಿರೀಟ ಸಿಕ್ಬಿಟ್ಟಿದೆ ಅಂತೇಳಿ ಇವತ್ತು ಏನು ಸಮಾವೇಶಗಳನ್ನ ಮಾಡಿಕೊಂಡು ಇವತ್ತು ಗ್ಯಾರಂಟಿ ಮತ್ತು ಹಾಗೆಯೇ ಏನು ಕಂದಾಯ ಇಲಾಖೆ ಏನು ಜೊತೆಗೂಡಿ ಇವತ್ತೇನು ಮಾಡ್ತಿದ್ದಾರೆ, ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ ಅಂತ ಮಾಡ್ತಿದ್ದಾರೆ. ನಾನು ಕೇಳ್ತೀನಿ, ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀನಿ, ನೀವು ಇದೇ ದುಡ್ಡನ್ನು ಪೋಲ್ ಮಾಡೋದ ಇವತ್ತು ಸಾರಿಗೆ ನೌಕರರು ಕೊಡಿ. ಇವತ್ತು 2,000 ಬಸ್ಸು ಅದಕ್ಕೆ 13 ಜಿಲ್ಲೆಗಳಿಗೆ ಇವತ್ತು ಕಳಿಸ್ತಿದ್ದೀರಿ, ನೋಟಿಸ್ ಕಳಿಸಿ ಇವತ್ತು ಜಿಲ್ಲೆಗಳಿಗೆ ಬಸ್ಗಳ ವ್ಯವಸ್ಥೆ ಕಲ್ಪಿಸ್ಕೊಡ್ತಿದ್ದೀರಾ ಅಂದರೆ ಅದೇ ದುಡ್ಡುಗಳನ್ನ ಈ ಥರ ಪೋಲ್ ಮಾಡೋದ್ ಬದಲು ಸಾರಿಗೆ ನೌಕರರು ಕೊಡ್ರಿ. ಏನು ಮಾಡ್ತಿದೆ ನಿಮ್ಮ ಸರ್ಕಾರ? ಇವತ್ತು ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಇವತ್ತು ಸರ್ಕಾರದ ಇವತ್ತು ಯಾವ ರೀತಿ ಜವಾಬ್ದಾರಿ ನಡೆಸ್ಕೋಬೇಕು? ನಿಮ್ಮ ಸ್ವಂತಕ್ಕೆ ನಿಮ್ಮ ಹೈಕಮಾಂಡ್ ಗುಲಾಮ್ಗಿರಿಗೆ, ನಿಮ್ಮ ಹೈಕಮಾಂಡ್ನ ಒಂದು ಒತ್ತಡಗಳಿಗೆ ನೀವು ಕೆಲಸಗಳನ್ನ ಮಾಡ್ತಿದ್ರೆ ಇಲ್ಲಿ ಜನಸಾಮಾನ್ಯರ ಪರಿಸ್ಥಿತಿಗಳು ಏನಾಗಬೇಕು? ಇವತ್ತು ಇದೇ ದುಡ್ಡುಗಳನ್ನ ಇಷ್ಟು ಪೋಲ್ ಮಾಡೋದ್ ಬದಲು ಸಾರಿಗೆ ನೌಕರರು ಕೊಟ್ಟಿದ್ದಾರೆ ಎಷ್ಟು ಹೊಟ್ಟೆ ತುಂಬ್ತಿತ್ತು. ಎಲ್ಲೋ ನನ್ನದೊಂದು ಪ್ರಶ್ನೆ ಇದು. ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ಯೋಚನೆ ಮಾಡಿ, ಹಾಗೂ ಸಾರಿಗೆ ನೌಕರರೇ ನೀವು ಒಂದ್ಸಲ ಯೋಚನೆ ಮಾಡಿ, ಇಂಥ ದುಂದು ವೆಚ್ಚ ಮಾಡುವಂಥ ಇಂಥ ಸರ್ಕಾರಕ್ಕೆ ನಿಮ್ಮ ಒಂದು ಬೆಂಬಲ ಇದೆಯಾ? ಇಂಥ ಸರ್ಕಾರಕ್ಕೆ ನಿಮ್ಮ ಒಂದು ಧೋರಣೆ ಸರಿಯಾ? ಇದು ಸರ್ಕಾರದ ಧೋರಣೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಿ ಇವತ್ತು ಸಮಾವೇಶ ಮಾಡಿ ದೊಡ್ಡ ಭಾಷಣ ಮಾಡ್ತಾರೆ. ರಾಜಕೀಯ ವಿರೋಧಿಗಳನ್ನ ಒಂದು ಕಡೆ ಟೀಕೆಗಳನ್ನ ಮಾಡ್ತಾರೆ. ವಿರೋಧಿಗಳನ್ನ ಟೀಕೆ ಮಾಡಿ ಎಲ್ಲೋ ಒಂದು ಕಡೆ ಐಷಾರಾಮಿ ಹೋಟೆಲ್ಗಳಲ್ಲಿ ಬಂಗ್ಲೆಗಳಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡಿತಾರೆ. ಇವತ್ತು ಜನಸಾಮಾನ್ಯರ ಮುಂದೆ ಇವತ್ತು ದೊಡ್ಡ ಭಾಷಣ ಮಾಡೋದು, ದೊಡ್ಡ ಜನಸಾಮಾನ್ಯರ ಮುಂದೆ ವಿರೋಧಗಳು ಮಾಡೋದು, ಎಲ್ಲೋ 5 ಸ್ಟಾರ್ ಹೋಟ್ಲುಗಳು ಕೂತ್ಕೊಂಡು ಕಾಫಿ ಕುಡಿದು, ಇದು ನಿಮ್ಮ ಸರ್ಕಾರಗಳು ಮಾಡುವಂಥ, ರಾಜಕಾರಣಿಗಳು ಮಾಡುವಂಥ ವ್ಯವಸ್ಥೆನೇ ಇತ್ತು. ಜನಸಾಮಾನ್ಯರ ಪರಿಸ್ಥಿತಿ ನೋಡಿ. ಇವತ್ತು ಯಾವ ಒಂದು ಇಲಾಖೆಗಳಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಿ ಅದ್ಬಿಟ್ಟು ಇಂಥ ಸಮಾವೇಶಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಎಷ್ಟು ಸರಿ? ಎಲ್ಲ ಒಂದು ಕಡೆ ಈ ಮೀಡಿಯಾ ಮುಖಾಂತರ ಪ್ರತಿಯೊಬ್ಬರಿಗೂ ಜನಸಾಮಾನ್ಯರು ಇವತ್ತು ಸತ್ತ ಪ್ರಜೆಗಳಾಗಿದ್ದಾರೆ. ಹಾಗೆ ನಮ್ಮ ಸಾರಿಗೆ ನೌಕರರಿಗೂ ಅನ್ಯಾಯ ಆಗ್ತಿದೆ. ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಬೇಕು, ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅನ್ನೋದು ನನ್ನ ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತು ಒಂದೇ ಮಾತರಂ.